ಆತ್ಮಹತ್ಯೆ ಮಾಡ್ಕೊಂಡಿರೋದು. ಏನ್ ಯಾವ್ದು ರೀತಿ? ಏನ್ ಸರ್ ಯಾವ್ದು ವಿಷಯ ಹೇಳಕ್ಕಾಗಲ್ಲ. ಸ್ವಲ್ಪ ಫೀಲಿಂಗ್ ಇತ್ತು, ಹ್ಮ್ ನಾನು ಮತ್ತೊಮ್ಮೆ ಬರಿಬೇಕಲ್ಲ ಅನ್ನೋದು. ಏನ್ ಬರಿಬೇಕು? ನೀಟ್ ಮತ್ತೊಮ್ಮೆ ಬರಿಬೇಕು ಅನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು. ಅದೇ ಹೇಳ್ದೆವು, ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದ, ಏನಾದ್ರು ಮಾಡಕೈತೆ ಡಿಗ್ರಿ ಯಾವಾಗ ಅದ್ರ ಬಗ್ಗೆ ತೆರಿ ಕಟ್ಸ್ಕೊಬೋದು. ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು, ಮೆಡಿಕಲ್ ಮಾಡ್ಬೇಕನ್ನ ಏನಿತ್ತು. ಈಗ ರೀ ಎಕ್ಸಾಮ್ ಆದ ನಂತರ ಏನ್ ಮತ್ತೆ ಮುಂದಿನ ತಿಂಗಳಿಗೆ ಅಲ್ಲ ಎಕ್ಸಾಮ್ ರದ್ದು ಆಯ್ತಲ್ಲ, ಬರ್ದಿರ ಅವಾಗಿಂದ ಮುಖ ಸೊಪ್ಪ ಮಾಡ್ಕೊಂಡು ಒಂದು ನೋವು ಇರ್ತಿದ್ರು. ಅದೇ ಫೀಲಿಂಗ್ ಏನ್ ಹೇಳ್ಕೊಂಡು ಇನ್ನು ಚೆನ್ನಾಗಿದ್ದಾರೆ ಎಲ್ಲ. ಏನ್ ಬೆಳಿಗ್ಗೆ ಆಗಿರ್ಬೇಕು ಸರ್, ಸುಮಾರು ಏನಾದ್ರೆ 12 ಗಂಟೆ ಬೆಳಿಗ್ಗೆ ನೋಡ್ರಿ. ಡೆತ್ ನೋಟ್ ಅದೇಂದ್ರ ಏನಿಲ್ಲ ಸರ್, ಯಾರಿಗಾರ ಮೆಸೇಜ್ ಕಳಿಸೋದು, ಯಾವ್ದಿಲ್ಲ, ಮೊಬೈಲ್ ಏನ್ ಯಾವ್ದಿಲ್ಲ. ಅಪರಂಜಿ ಬಂಗಾರ ಇತ್ತು, ಆದ್ರೆ ಏನು ಅದ್ರ ಬಗ್ಗೆ ಏನಿಲ್ಲ. ಸ್ವಲ್ಪ ಫೀಲಿಂಗ್ ಅದೇ ಇರ್ಬೋದು ಅಂತ ಅನಿಸ್ತದೆ. ಈಗ ನಾವು ಯಾರಿಗೂ ಅಪವಾದ ಮಾಡೋದು ಒಳ್ಳೇದಲ್ಲ. ಯಾರಿಗೂ ಅಪವಾದ ಕೊಡೋದು ಬೇಡ ಸರ್, ಯಾರಿಗೂ ಕೊಡೋದು ಬೇಡ. ಈಗ ನಮ್ಮ ವಸ್ತಿನ ಯಾರಿಗೆ ಏನನ್ನೋದ್ರೆ ಏನು ಅನ್ನೋದು ಬೇಡ, ಅನ್ನೋದು ಬೇಡ. ಏನಾದ್ರು ನಮ್ಮ ವಸ್ತಿನ ಹೋಗ್ಯಾವ, ನಾವೇನು ಅನ್ನಕ್ ಬರಲ್ಲ. ಅದ್ರ ಬಗ್ಗೆ ಯಾರಿಗೂ ಬದಲು ಮಾಡೋದು ಬೇಡ, ಯಾರಿಗೂ ಅಪವಾದ ಕೊಡೋದು ಬೇಡ.